ಶಕುನ ನುಡಿಸ್ತಾಳ ಆ ತಾಯಿ ನನ್ನ ಬಾಯಿನಾಗ ಶಕುನ ನುಡಿಸ್ತಾಳ. ಸ್ವಾಮಿ, ನೀವ್ ಹೇಳಿದ ಒಂದೊಂದು ಮಾತು ಸತ್ಯನೇ. ಇದ್ರಲ್ಲಿ ಹುಡುಕಿದ್ರು ಸುಳ್ಳಿಲ್ಲ. ಕಾಣ್ದೇ ಇರೋದನ್ನ ಕಂಡಾಗ ಹೇಳ್ತಿದ್ದೀರಲ್ಲ, ಯಾರ್ ನೀವು? ಹೇಳಿದ್ದು ನಾನಲ್ಲ ತಾಯಿ, ಆ ತಾಯಿ ಕುಂತು ಆಡ್ಸಿದ್ಲು ನನ್ನ ಬಾಯಿ. ನಾನಿಲ್ಲಿ ನೆಪ, ಈಡೇರ್ಬೋದು ನಿಮ್ಮ ಜಪ. ಹೌದಾ ಸ್ವಾಮಿ? 24 ಗಂಟೆ ಗಂಡ ಮನೆ ಮಕ್ಕಳು ಅಂತ ಜಪ ಮಾಡ್ತಾನೆ ಇರ್ತೀನಿ. ಇನ್ನು ನನ್ನ ತಂಗಿ ಮಕ್ಕಳ ಭಾಗ್ಯ ಸಿಗ್ಲಿ ಅಂತ ಜಪ ಮಾಡ್ತಾಳೆ. ಹೇಳಿ, ನಮ್ಮ ಜಪ ಯಾವಾಗ ಫಲಿಸುತ್ತೆ ಅಂತ ಹೇಳಿ. ಹೇಳ್ತೀನಿ ತಾಯಿ, ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಕಲ್ಪವೃಕ್ಷಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ. ಆ ಪೂಜೆನ ನಿಮ್ಮಿಬ್ರು ಹೊರತಾಗಿ ಬೇರೆ ಯಾರೂ ನೋಡಬಾರ್ದು. ಇಷ್ಟಾದ್ರೆ ನಿಮ್ ಸಮಯ ಬದಲಾಗುತ್ತೆ. ಆ ಭಗವಂತನೇ ನಿಮ್ ಜೊತೆಲಿರ್ತಾನೆ. ಗೌರಿ, ಬರೀ ತಿಂಡಿ ಪರ ಪೂಜೆ ಮಾಡಿದ್ರೆ ಸಾಕ? ಅಷ್ಟೇನಾ? ನಮ್ಗೆ ಈ ಥರ ಯಾರು ಹೇಳೇ ಇರಲಿಲ್ಲ ಅಲ್ವಾ? ಹಾಗೆ ಮಾಡೋಣ. ಅಂದ್ಹಾಗೆ ಸ್ವಾಮಿ. ಗಂಡ ಹೊಸ್ಲಿಂದ ಕಾಲ ಆಚೆ ಇಟ್ರು ಕೂಡಲೇ ಅವಳಿಗೆ ಗೊತ್ತಾಗ್ತಿದ್ದಿತ್ತು ಅದು ನನ್ನ ಗೌರಿ. ಅಂಥದ್ರಲ್ಲಿ ಇವತ್ತು ಅಕ್ಕ ತಂಗಿ ಇಬ್ರು ಹೇಳ್ದೆ ಕೇಳದೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಏನರ್ಥ? ತೆಗೆಕೈನ ಏನು ಅರ್ಥ? ಮನೇಲಿಪ್ಪು ಗಂಡಸರಿಗೆಲ್ಲ ಬೆಲೆ ಕಡಿಮೆ ಆಯ್ತು ಅಂದಲೇ ಅರ್ಥ. ಹೌದೌದು, ಅದಕ್ಕೆ ನನಗೆ ಟೀ ಕೂಡ ಕೊಟ್ಟಿಲ್ಲ, ನನಗೆ ಕಾಫಿನೂ ಕೊಟ್ಟಿಲ್ಲ. ನನಗೆ ಮೆಣಸಿನ್ಕಾಯಿ ಬಜ್ಜಿ ಹೋಯ್ಲಿ ಒಂದು ಗೋಲಿ ಬಜ್ಜಿ ಸಮೇತ ಕೊಡ್ಲಿಲ್ಲ. ಹೌದು, ಇತ್ತೀಚೆಗೆ ನಮ್ಮನೆ ಹೆಣ್ಣುಮಕ್ಕಳು ಹದ್ದು ಮೀರಿ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರೇ ಇದ್ರೆ ಸರಿಯಾಗಿರ್ತಾರೆ, ಅದೇ ಇನ್ನೊಂದು ಹೆಣ್ಣಿನ ಜೊತೆ ಸೇರಿದ್ರೆ ಹಾಗೂ ಸರಿಯಾಗಿರ್ತಾರೆ. ಅರೆ ಭಾಯ್, ಮಾರೋ ಮುಜೆ ಇರ್ರಿ. ಮಾರೋ ಅಂದ ತಕ್ಷಣ ಮಾರಕ್ಕೆ ಬಂದ್ಬಿಟ್ರು. ಅಲ್ಲಪ್ಪ, ಏನಿದು ಇದ್ದಕ್ಕಿದ್ದಂಗೆ ಹಿಂಗ್ ರಿವರ್ಸ್ ಹೋಗ್ಬಿಟ್ಟೆ. ಏನ್ ಮಾಡೋದಪ್ಪ, ನಾನೇನೋ ಹೇಳೋದು, ಅವ್ರು ಕೋಪ ಮಾಡ್ಕೊಳ್ಳೋದು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಬಂದು ನೋಡು. ಬನ್ನಿ. ಹಲೋ, ಎಲ್ಲೋಗಿತ್ತು ಸವಾರಿ? ವೇರ್ ಗೋಯಿಂಗ್ ಟ್ರಾವೆಲ್? ನಿಮ್ಗೆ ಹೇಳ್ತಿಪ್ಪದು, ಎಲ್ಲಿಗೆ ಹೋಯ್ದಿದ್ ಸವಾರಿ? ಇವ್ರ ಆಫೀಸಿಂದ ಮನೆಗೆ ಬಂದಿರ, ಅವ್ರಿಗೆ ಒಂದ್ ಲೋಟ ಟೀ, ಯಜಮಾನ್ರಿಗೆ ಒಂದ್ ಲೋಟ ಕಾಫಿ, ನನ್ಗೆ ಒಂದ್ ಪ್ಲೇಟ್ ಬಜ್ಜಿ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಈ ಮನೇಲಿ ಹೆಣ್ಮಕ್ಳು ಎಂತಕ್ಕಿರ್ಕೊ? ಅಲ್ಲ, ಹಂಗಂದಲ್ಲಿ ನಾನು ಹೇಳದ್ದಲ್ಲ, ಈ ಯಜಮಾನ್ರು ಹೇಳದ್ದು. ನಾನಲ್ಲಮ್ಮ, ಶಿವು ಹೇಳಿದ್ದು. ಹೌದು, ನಾನೇ ಹೇಳಿ. ಏನಿವಾಗ ಏನೋ ಕೆಲಸ ಬೇಗ ಮುಗೀತು ಅಂತ ಮನೆಗೆ ಬೇಗ ಬಂದೆ. ಮನೆಗೆ ಬಂದು ನೋಡ್ತೀನಿ, ಅಪ್ಪ ಒಬ್ಬರೇ ಇದ್ದಾರೆ. ಏನ್ ಅನ್ಕೊಂಡಿದ್ದೀರಾ ನೀವು? ಗಂಡಸ್ರು ಅಂದ್ರೆ ಅಬೇ ಫಾರಿಗಳ ಅನ್ಕೊಳ್ರಿ. ನಿಮ್ಗೆ ಹೇಗ್ ಬೇಕೋ ಹಾಗೆ ಅನ್ಕೊಳ್ಳಿ. ಸೀರಿಯಸ್ನೆಸ್ ಇಲ್ಲ, ಹೇಗ್ ಬದುಕ್ಬೇಕು ಅಂತ ಗೊತ್ತಿಲ್ಲ. 24 ಗಂಟೆ ಚಡ್ಡಿ ಮಾರೋದು, ರೀಲ್ಸ್ ನೋಡೋದು, ಒಬ್ಬೊಬ್ಬರೇ ಕುತ್ಕೊಂಡು ಮಾತಾಡೋದು, ಇದೇ ಆಗೋಯ್ತು ಜೀವನ. ನಾವು ನಿಮಗೋಸ್ಕರ ಏನೇನೆಲ್ಲ ಮಾಡೋದಕ್ಕೆ ಕಷ್ಟ ಪಡ್ತಿದೀವಿ. ನೀವು ನೋಡಿದ್ರೆ ಆಫ್ಟರ್ ಆಲ್ ಕಾಫಿ ಟೀ ಬಜ್ಜಿಗೋಸ್ಕರ ನಮ್ಮನ್ನ ಎದುರಾಕೋತಿದ್ದೀರಾ? ಆಗಲ್ಲ. ನಾವಿನ್ಮೇಲೆ ಈ ಮನೇಲಿ ಏನು ಮಾಡಲ್ಲ ಅಂತ ಧರಣಿ ಕೂತ್ರೆ ಏನ್ರಿ ಮಾಡ್ತೀರಾ? ಹೌದಾ? ಧರಣಿ ಕೂತ್ಕೋತೀರಾ? ಅಷ್ಟು ಧೈರ್ಯ ನಿಮ್ಗೆ? ಕೂತ್ಕೊಳ್ಳಿ. ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತು. ಅದೇ ಏನ್ ಮಾಡ್ತೀರಾ ಅಂತ ಕೇಳ್ತಿರೋದು. ನೀವು ಮಾಡೋ ಕೆಲಸನ ನಾವು ಮಾಡ್ತೀವಿ. ಶಿವ, ಹೋಗಿ ಕಾಫಿ ಟೀ ಮಾಡ್ಕೊಂಬರ. ಹಾಗೆ ಹೆಣ್ಣು ಮಕ್ಕಳು ಗರಂ ಆಗಿದ್ದಾರೆ, ಅವ್ರಿಗೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಬ. ಸದ್ಯ ನನಗ್ ಗೋ ಅಂದೇಳಿ ಹೇಳಲಿಲ್ಲ. ಅಯೋಗ್ಯ ಅಂದಿದ್ದು ನಿನಗೆ. ಪಿತಾಜಿ, ನೀನು ಮಾತ್ರ ಬದಲಾಯಿಸ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ತರ ಪಾರ್ಟಿ ಬದಲಾಯಿಸ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಆ ಟ್ಯಾಲೆಂಟ್ ಇಲ್ದೆ ಹೋಗಿದ್ರೆ ಇಷ್ಟು ವರ್ಷ ನಾನು ಬದುಕಕ್ ಆಗ್ತಿತ್ತೇನೋ. ಹೋಗ, ಹೇಳಿದ್ ಮಾಡೋಗ. ಮೆಜಾರಿಟಿ ಅವ್ರ ಕೈಯಲ್ಲೇ ಇತ್ತು. ನಾವ್ ಎಂತದೇ ಗಠಬಂಧನ ಮಾಡ್ರು ಏನು ಪ್ರಯೋಜನ ಇಲ್ಲ. ಬನ್ನಿ ಹೋಪ, ಬನ್ನಿ ದಾರಿಗೆ. ಶಿವರ ಕಾಫಿ ಪುಡಿಯಲ್ಲಿತ್ತು. ಅಕ್ಕ, ನಮ್ ಕೆಲ್ಸನ ನಾವು ಮುಂದುವರ್ಸೋಣ. ಅಕ್ಕ, ಇದೇ ಮರ. ಕೊನೆಗೂ ಫಲ ಇರೋ ಕಲ್ಪವೃಕ್ಷ ಸಿಕ್ಬಿಡ್ತಲ್ಲ. ಯಾರೂ ಇಲ್ಲ ತಾನೆ?
ಅಕ್ಕ ಸದ್ಯಕ್ಕೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಬೇಗ ಪೂಜೆ ಶುರು ಮಾಡ್ಬೇಡ. ಅಪ್ಪ ದೇವ, ನಿನ್ನ ಹತ್ರ ಎಷ್ಟು ಬೇಡಿದ್ರು ಕಡಿಮೆನೆ. ನಾನು ನನ್ನ ಅಕ್ಕ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀವೋ ಅದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನೆರವೇರಿಸು ಭಗವಂತ. ಅಪ್ಪ, ಏನಪ್ಪ? ನಮ್ಮ ಮನೆಗೆ ದ್ವಾರಪಾಲಕರನ್ನೇನಾದ್ರೂ ಅಪಾಯಿಂಟ್ ಮಾಡ್ಕೊಂಡ್ಯಾ? ಆಯಿಂಟ್ಮೆಂಟ್ ಹಚ್ಕೊಳಕ್ಕೆ ಶಕ್ತಿ ಇಲ್ಲ, ಇನ್ನು ಅಪಾಯಿಂಟ್ಮೆಂಟ್ ಬೇರೆ. ಅಲ್ಲಿ ಕೂತಿದ್ದಲ್ಲ ದಡ್ಡ, ಅವ್ನು ಕೇಳು, ಎಲ್ಲ ಹೇಳ್ತಾನೆ. ದಡ್ಡ ಅವರೇ, ಸರಿ ಸರಿ. ಕಾಶಿ ಅವರೇ, ಈ ಚಲಿಸುವ ಮೋಡಗಳ ಬಗ್ಗೆ ನಿಮ್ಗೇನಾದ್ರೂ ಫೋರ್ಕಾಸ್ಟ್ ಇದೆಯಾ? ಯಜಮಾನ್ರೆ, ಶಿವ ಅವರೇ, ಪೊಲೀಸ್ ಕೇಸ್ ವಿಷಯ ಎಂತಾದ್ರು ಇದ್ರೆ ಕೇಳಿ, ಗೊತ್ತಿಲ್ಲ ಅಂದೇಳಿ ಈಸಿಯಾಗಿ ಹೇಳ್ತೀನಿ. ಆದ್ರೆ ಇವ್ರು ಎಂತಕ್ಕೆ ಹಿಂಗೆ ನಿಂತ್ಕೊಂಡಿರಂದೇಳಿ ಅಷ್ಟು ಈಸಿಯಾಗಿ ಹೇಳೋಕ್ಕಾತಿಲ್ಲ, ಎಂತಕ್ಕಂದ್ರೆ ನಂಗೆ ಗೊತ್ತಿಲ್ಲ. ಓಕೆ ಓಕೆ ಕಾಶಿ ಅವರೇ, ರಿಲ್ಯಾಕ್ಸ್, ಟೇಕ್ ಇಟ್ ಈಸಿ, ಲೆಟ್ ಮೀ ಫಿಗರ್ ಔಟ್. ಶಿವಕೃಪಾದ ಮಹಿಳಾ ಮಣಿಯರೇ, ನಿಲ್ಲಿ ನಿಲ್ಲಿ. ಅಲ್ಲ, ಜೂನ್ ತಿಂಗಳಲ್ಲೂ ಮಾರ್ಚ್ ಫಾಸ್ಟ್ ಮಾಡ್ತಾ ಇದೀರಲ್ಲ, ಯಾಕೆ? ಏನು ನಿಮ್ಮ ಸಮಸ್ಯೆ? ವಾಟ್ಸ್ ಪ್ರಾಬ್ಲಮ್? ನಾವ್ ಯಾರಿಗೂ ಕಾಯ್ತಾ ಇದೀವಿ. ತರಕಾರಿ ಅವ್ನು ಬರ್ಬೇಕಾ? ಇಲ್ಲ ಹಾಲು ನಾವು ಇಲ್ಲ. ಮತ್ತೆ ಹೂ ಮಾರೋ ಹೂವೇ ಬರ್ಬೇಕು, ಇಲ್ಲ ಸೊಪ್ಪು ಮಾರೋ ಸೆಲ್ವಿ ಬರ್ಬೇಕಾ? ಇಲ್ಲ ಇಲ್ಲ ಇಲ್ಲ, ನಾವ್ ಬೇರೆ ಯಾರಿಗೂ ಕಾಯ್ತಾ ಇದೀವಿ. ಅದೇ ಯಾರಿಗೆ? ಬುಡ್ಬುಡ್ಕೆ ಸ್ವಾಮಿಗಳಿಗೆ. ಬುಡ್ಬುಡಿಕೆ ಸ್ವಾಮಿಗ? ಯಾಕೆ, ಏನು ಅಂತ ಸಂದರ್ಭ ಸಹಿತ ಬಿಡಿಸಿ ಹೇಳ್ತೀರಾ? ಮಾವಯ್ಯ ಅದೇನು ಅಂತ ನಾನು ಹೇಳ್ತೀನಿ.